ಕಿರಣ್, ಯಾಕಪ್ಪ, ಏನಾಯ್ತು? ಅಮ್ಮ, ಯಾಕೋ ನನಗೆ ಹೊಟ್ಟೆ ನೋವ್ತಾ ಇದೆ ಅಮ್ಮ. ತಡ್ಕೊಳಕ್ಕೆ ಆಗ್ತಿಲ್ಲ. ಒಂದು ಸ್ವಲ್ಪ ನೀರು ಮಜ್ಜಿಗೆ ಮಾಡಿಕೊಡ್ತೀಯಾ? ಅಷ್ಟೇನಾ? ಸರಿ, ನಾನು ಮಾಡ್ಕೊಂಡು ಬರ್ತೀನಿ. ಅಷ್ಟರಲ್ಲಿ ನೀನು ರೆಡಿಯಾಗಿರು. ಅಮ್ಮ ಅಮ್ಮ ಪ್ಲೀಸ್, ಹೋಟೆಲಿಗೆ ಬಾ ಅಂತ ಬಲವಂತ ಮಾಡಬೇಡ. ನನ್ನ ಕೈಲಿ ಆಗ್ತಾ ಇಲ್ಲ. ತುಂಬ ಟಯರ್ಡ್ ಆಗಿದ್ನಲ್ಲ, ಯಾಕೋ ಹೊಟ್ಟೆನೂ ಸರಿ ಇಲ್ಲ. ಸುಮ್ಮನೆ ಬಲವಂತ ಮಾಡಬೇಡ. ಅದು ಸರಿಯಪ್ಪ, ಹೋಟೆಲೆಲ್ಲ ಅರೇಂಜ್ ಮಾಡಾಗಿದೆ. ಈಗ ನೀನು ಅಮ್ಮ ಪ್ಲೀಸ್, ದಯವಿಟ್ಟು, ನನಗೆ ಆಗ್ತಾ ಇಲ್ಲ. ನನ್ನ ಹೆಲ್ತ್ಗಿಂತ ಹೋಟೆಲ್ಗೆ ಹೋಗೋದೇ ಇಂಪಾರ್ಟೆಂಟಾ ಹೇಳು? ಸರಿಯಪ್ಪ, ನಾನು ಈಗಲೇ ಶರಣ್ಗೆ ಹೇಳಿ ಕ್ಯಾನ್ಸಲ್ ಮಾಡಿಸ್ತೀನಿ. ಕ್ಯಾನ್ಸಲ್ ಏನು ಮಾಡಿಸ್ಬೇಡಿ. ನೀವೆಲ್ಲ ಊಟ ಮಾಡ್ಕೊಂಡು ಬನ್ನಿ. ನಂಗೊಂದು ಲೋಟ ಮಜ್ಜಿಗೆ ತಂದ್ಕೊಡು, ಸಾಕು. ಸರಿಯಪ್ಪ. ಶರಣ್, ನಿವೇದಿತಾ, ಸುಮಾ. ಶರಣ್, ಅದು ಕಿರಣ್ಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆ. ಅಂದರೆ ಹೊಟ್ಟೆ ನೋವಂತೆ. ಅವನು ಹೋಟೆಲಿಗೆಲ್ಲ ಬರೋಕ್ಕಾಗಲ್ಲ ಅಂತಿದ್ದಾನೆ. ಅದಕ್ಕೆ ನಾವೆಲ್ಲರೂ ಹೋಗಿ ಊಟ ಮಾಡ್ಕೊಂಡು ಬರೋಣ. ಅವನಿಗೆ ಮಜ್ಜಿಗೆ ಸಾಕಂತೆ, ಬೇರೆ ಏನು ಬೇಡವಂತೆ. ಅಮ್ಮ, ಮತ್ತೆ ರೂಮೆಲ್ಲ ಅರೇಂಜ್ ಮಾಡಿರೋದು? ನಾನು ಏನಪ್ಪ ಮಾಡಲಿ ಅಮ್ಮ, ನಾನು ಬರಲ್ಲ ಅಂತಿದ್ದಾನೆ. ಹೋಗಲಿ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ. ಕ್ಯಾನ್ಸಲ್ ಮಾಡು. ಸರಿ ಅಮ್ಮ. ಸರಿ, ನಾನು ಹೋಗಿ ಅವನಿಗೆ ಮಜ್ಜಿಗೆ ಕೊಟ್ಬಿಟ್ಟು ಬರ್ತೀನಿ. ನಿವೇದಿತಾ, ನಾನು ಅಲ್ಲೇ ಹೋಗಿ ರೂಮ್ ಕ್ಯಾನ್ಸಲ್ ಮಾಡಿಸ್ತಿರ್ತೀನಿ. ನೀನು ಅಪ್ಪ ಅಮ್ಮ ಅದಕ್ಕೆ ಎಲ್ಲ ಆಮೇಲೆ ಬನ್ನಿ. ಸರಿ. ಅದಕ್ಕೆ ಬೇಜಾರಾಗಬೇಡಿ. ಅಣ್ಣಂಗೆ ಅಯ್ಯೋ, ಬೇಜಾರೇನಿಲ್ಲ ನಿವೇದಿತಾ. ಅವ್ರ ಹೆಲ್ತ್ ಚೆನ್ನಾಗಿದ್ರೆ ನನಗಷ್ಟೇ ಸಾಕು. ಸುಮಾ, ಅತ್ತೆ, ಅವ್ರು ಮಲಗಿದಾರ? ಹ್ಞೂನಮ್ಮ, ಮಜ್ಜಿಗೆ ಕುಡಿದು ಮಲ್ಕೊಂಡ. ನಡಿ, ನಾವೆಲ್ಲ ಹೋಗಿ ಬರೋಣ. ಸುಮಾ ತನಗೆ ಮನಸ್ಸಿಲ್ಲದೆ ಇದ್ರು ಅನಿವಾರ್ಯವಾಗಿ ಅತ್ತೆ ನಾದ್ನಿ ಮೈಲನ್ ಜೊತೆ ಹೋಟೆಲಿಗೆ ಹೋಗ್ತಾಳೆ. ಮಾರನೇ ದಿನ ಬೆಳಿಗ್ಗೆ. ರೀ, ಈಗ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನನಗಂತೂ ಅತ್ತೆ ಹೇಳಿದ್ ನೋಡಿ ಗಾಬರಿನೇ ಆಗಿತ್ತು. ಏನಾಯ್ತು ಅಂತ. ಅವರೆಲ್ಲ ಕಾಯ್ತಾ ಇದ್ರಲ್ಲ ಅಂತ ಹೋಟೆಲಿಗೆ ಹೊಟ್ಟೋದೆ. ಬಂದ ಮೇಲೆ ನಿಮಗೆ ಚೆನ್ನಾಗಿ ನಿದ್ದೆ ಬಂದಿತ್ತು. ಏನಕ್ಕೆ ಎಬ್ಸೋದು ಅಂತ ನಾನು ಎಬ್ಬಿಸ್ಲಿಲ್ಲ. ನಾನು ಬಂದು ನಿಮ್ಮ ಪಕ್ಕದಲ್ಲಿ ಮಲಗಿದ್ದು ನಿಮಗೆ ಗೊತ್ತಾಗಲಿಲ್ಲ. ಅಷ್ಟು ಒಳ್ಳೆ ನಿದ್ದೆ ನೀವು. ಸರಿ, ಕಾಫಿ ತೊಗೊಂಡು ಬರ್ತೀನಿ. ಆಗಲೇ ತೊಗೊಂಡು ಬಂದೆ, ನೀವಿನ್ನೂ ಮಲಗಿದ್ರಿ, ಅದಕ್ಕೆ ವಾಪಸ್ ತೊಗೊಂಡು ಹೋದೆ. ಇರಲಿ, ಕಾಫಿ ಏನು ಬೇಡ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಕೂತ್ಕೋ. ಸುಮಾ, ನಿನಗೆ ನಿನ್ನೆ ನಾನು ಹೋಟೆಲಿಗೆ ಬರಲಿಲ್ಲ ಅಂತ ಬೇಜಾರಾಯ್ತೇನೋ? ಇಲ್ಲ, ಹಾಗೇನಿಲ್ಲ ರೀ. ನನಗೆ ನಿಮ್ಮ ಹೆಲ್ತ್ ಇಂಪಾರ್ಟೆಂಟ್ ಅಷ್ಟೇ. ನೋಡು, ನಿನಗೆ ನನ್ನ ಮೇಲೆ ಗೌರವ ಇದ್ದರೆ ನಂದೊಂದು ಮಾತು ನಡೆಸ್ಕೊಡ್ಬೇಕು. ಹೇಳ್ರಿ, ಏನದು? ಅದು ನೀನು ಸ್ವಲ್ಪ ತಿಂಗಳ ಮಟ್ಟಿಗೆ ತವ್ರ ಮನೆಗೆ ಹೋಗು. ಯಾಕೆ? ನಿನಗೆ ತವ್ರ ಮನೆಗೆ ಹೋಗೋಕ್ಕಾಗಲಿಲ್ಲ ಅಂದರೆ ಇದನ್ನ ಮಾಡ್ಬೋದು. ಅಪ್ಪ ಅಮ್ಮ ನಿವೇದಿತಾ ಶರಣ್ ಎಲ್ಲರ ಮುಂದೆ ನಾವಿಬ್ಬರು ಗಂಡ ಹೆಂಡತಿ ಥರ ಇರಬೇಕು. ನಮ್ಮ ರೂಮಿಗೆ ಬಂದಮೇಲೆ ಇಬ್ಬರು ಫ್ರೆಂಡ್ಸ್ ಥರ ಇರೋಣ. ನಿನಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿನಗಿದಾಗಲಿಲ್ಲ ಅಂದರೆ ನೀನು ತವ್ರ ಮನೇಲೇ ಇರೋ. ತವ್ರ ಮನೆಗೆ ಹೋದರೆ ಯಾಕೆ ಬಂದೆ ಅಂತ ಅಪ್ಪ ಅಮ್ಮ ಕೇಳ್ತಾರೆ. ಅವ್ರಿಗೆ ನಾನು ಏನು ಹೇಳೋಕ್ಕಾಗುತ್ತೆ? ಅದ್ರ ಬದಲು ಇಲ್ಲೇ ಇದ್ದು ಮ್ಯಾನೇಜ್ ಮಾಡೋದು ವಾಸಿ. ಯಾಕೆ ಏನು ಅಂತ ಕೇಳಬೇಡ. ನಿನ್ಗಾಗುತ್ತೋ ಇಲ್ವೋ ಅಷ್ಟು ಹೇಳು. ಅದು ನಾನು ತವ್ರ ಮನೆಗೆ ಹೋಗಲ್ಲ, ಇಲ್ಲೇ ಇದ್ಕೊಂಡು ನೀವು ಹೇಳಿರೋ ಥರನೇ ಮಾಡ್ತೀನಿ. ಸರಿ, ಆಯಿತು. ಏನೋ ಮಾತಾಡಬೇಕು ಅಂದ್ರಲ್ಲ, ಪ್ರೀತಿಯಿಂದ ಏನಾದರೂ ಮಾತಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ರೆ ಇವ್ರು ನೋಡಿದ್ರೆ ಈ ರೀತಿ ಮಾತಾಡ್ಬಿಟ್ಟು ಹೋದರು. ಇನ್ನೇನು ಮಾಡೋಕ್ಕಾಗುತ್ತೆ? ಈ ಮನೆಗೆ ಬಂದಾಯಿತು, ಹೇಗೋ ಇರೋವರೆಗೂ ಹೀಗೆ ಜೀವನ ಸವಿಸ್ಕೊಂಡು ಹೋಗಬೇಕು ಅಷ್ಟೇ. ಸುಮಾ, ಅತ್ತೆನ ಅಡುಗೆ ಮನೆ ಕಡೆ ಬರೋಕ್ಕೆ ಬಿಡ್ತಿರಲ್ಲ. ಎಲ್ಲ ಕೆಲಸನೂ ತಾನೇ ನಿಭಾಯಿಸ್ತಿರ್ತಾಳೆ. ಹಾಗೆ ನನ್ನ ಕಿರಣ್ ಮಧ್ಯೆ ಈ ರೀತಿ ಮಾತಾಗಿದೆ ಅನ್ನೋದನ್ನು ಸಹ ಯಾರಿಗೂ ಡೌಟ್ ಬರದೇ ಇರೋ ಥರ ಎಲ್ಲನೂ ಮೇಂಟೈನ್ ಮಾಡ್ಕೊಂಡು ಹೋಗ್ತಿರ್ತಾಳೆ. ಇದೇ ಥರ ಸ್ವಲ್ಪ ದಿನಗಳು ಕಳೆಯುತ್ತೆ. ಅಮ್ಮ, ಅಪ್ಪ, ಅಣ್ಣ, ಅದಕ್ಕೆ ನಿವೇದಿತಾ. ಏನಪ್ಪ ಶರಣ್, ಇಷ್ಟು ಖುಷಿಯಾಗಿದ್ಯಾ? ಅಮ್ಮ, ಮೊದಲು ಎಲ್ಲಾರನ್ನೂ ಕರಿ.
ಆಮೇಲೆ ಏನು ವಿಷಯ ಅಂತ ಹೇಳ್ತೀನಿ. ಮನೇಲಿ ಯಾರಿದ್ದಾರೆ ಅಂತ ಕರೀಲಪ್ಪ. ಕಿರಣ್ ಇನ್ನೂ ಆಫೀಸಿಂದ ಬಂದಿಲ್ಲ. ನಿವೇದಿತಾ ಕಾಲೇಜ್ ಮುಗಿಸ್ಕೊಂಡು ಬಂದು ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ ಅಂತ ಹೋಗಿದ್ದಾಳೆ. ಇವರೆಲ್ಲೋ ಮಾರ್ಕೆಟ್ ಕಡೆ ಹೋದರು. ಸುಮಾ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಇರೋದು ನಾನೊಬ್ಳೆ. ಹೌದಾ, ಸರಿ ಬಿಡು ಅಮ್ಮ, ನನಗೆ ಕೆಲಸ ಸಿಕ್ಕಿದೆ. ಹೌದೇನೋ, ಒಳ್ಳೇದಾಯ್ತು ಬಿಡು. ನನಗಂತೂ ಕೇಳಿ ತುಂಬಾನೇ ಖುಷಿ ಆಯ್ತು. ಸದ್ಯ ದೇವರೆಲ್ಲ ಒಳ್ಳೇದು ಮಾಡಿದ್ನಲ್ಲ. ಶರಣ್, ನಿಜವಾಗ್ಲೂ ನಿನ್ ಲಕ್ಕಿ, ಬೇಗನೆ ಕೆಲಸ ಸಿಕ್ಕಿದೆ ನಿಂಗೆ. ಹೌದಪ್ಪ, ಎಲ್ಲ ಸುಮನ್ ಕಾಲ್ಗುಣ, ಒಳ್ಳೇದೇ ಆಗ್ತಾ ಇದೆ. ಹೇಗೂ ಕೆಲಸ ಸಿಕ್ತಲ್ಲ, ನಾನೊಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಡ್ಲಾ? ಬೇಡ ಬೇಡ, ಇನ್ನೊಂದು 3-4 ತಿಂಗಳು ಹೇಳೋದೇ ಬೇಡ, ಆಮೇಲೆ ನೋಡೋಣ. ಶರಣ್, ಏನೋ ಏನೋ ಗೊಣಕೋತಿದ್ಯಾ? ಏನು ವಿಷಯ ಹೇಳೋ. ಅಣ್ಣ, ಅದು ಏನು ಹೇಳಪ್ಪ ಶರಣ್. ಅಲ್ಲ ಕಣೋ, ನಾವೇನು ಬೇರೆಯವರ? ನಮ್ಮ ಮುಂದೆನೇ ವಿಷಯ ಹೇಳೋಕ್ಕೆ ಅಷ್ಟೊಂದು ಇದು ಮಾಡ್ಕೋತಿದ್ಯಲ್ಲ. ಅಪ್ಪ, ಸಮಯ ಬಂದಾಗ ಹೇಳ್ತೀನಿ. ಸರಿ ಕಣಪ್ಪ, ನಿನಗೆ ಯಾವಾಗ ಹೇಳಬೇಕು ಅನಿಸುತ್ತೋ ಆಗಲೇ ಹೇಳು. ಕಿರಣ್, ನೀವಿಬ್ಬರು ಮದುವೆ ಆಗದಾಗ್ಲಿಂದ ಎಲ್ಲೂ ಹೋಗೇ ಇಲ್ಲ. ಎಲ್ಲಾದರೂ ಒಂದು 2-3 ದಿನ ಟ್ರಿಪ್ ಥರನಾದರೂ ಹೋಗಿ ಬನ್ನಿ. ಪಾಪ ಸುಮಾಗೂ ಮನೇಲಿದ್ದು ಇದ್ದು ಬೇಜಾರಾಗಲ್ವಾ? ಸುಮಾ, ನಿನಗೆ ಮನೇಲಿದ್ದು ಬೇಜಾರಾಗಿದೆಯಾ? ಹಾಗೇನಿಲ್ಲ. ನೋಡಿದ್ರಪ್ಪ, ನೀವೇ ಇಲ್ಲದೆ ಇರೋದೆಲ್ಲ ಅಂದ್ಕೊಂಡಿದ್ದೀರಾ. ಸುಮಾ ಆ ರೀತಿ ಏನಲ್ಲ, ಅವಳು ಖುಷಿಯಾಗೇ ಇದ್ದಾಳೆ ಅಲ್ವಾ ಸುಮಾ? ಹಾಂ, ಹೌದು. ಹೇಗೋ ನೀನು ಅವನು ಚೆನ್ನಾಗಿದ್ದೀರಲ್ಲ, ನನಗಷ್ಟೇ ಸಾಕು. ಅತ್ತೆ, ನಿಮ್ಗಳ ಮುಂದೆ ಮಾತ್ರ ಅವ್ರನ್ನ ಮಾತಾಡ್ಸೋದು. ನಾನು ರೂಮಿಗೆ ಹೋದ ತಕ್ಷಣ ನನಗೂ ಅವ್ರಿಗೂ ಸಂಬಂಧನೇ ಇಲ್ವೇನೋ ಅನ್ನೋ ಥರ ಇರ್ತಾರೆ. ಇದನ್ನು ಯಾರಿಗೂ ಹೇಳ್ಕೊಳಕ್ಕೂ ಆಗದೆ ಬಿಡೋಕ್ಕೂ ಆಗದೆ ನಾನು ಒದ್ದಾಡ್ತಿದ್ದೀನಿ. ನಿವೇದಿತಾ, ನಿವೇದಿತಾ, ಏನಾಯ್ತು? ಯಾಕೆ ಅಳ್ತಾ ಇದೆಯಾ? ಏನಾಯ್ತು ನಿವೇದಿತಾ? ಅದಕ್ಕೆ ನನ್ನ ಫ್ರೆಂಡಿಗೆ ಮೋಸ ಆಗೋಯ್ತು. ಅದಕ್ಕೆ ಅವಳು ಒಂದು ಹುಡುಗನ ತುಂಬಾ ಇಷ್ಟಪಡ್ತಿದ್ಲು. ಆದರೆ ಅವನು ನನ್ನ ಮರ್ತು ಬಿಡು, ಇನ್ಮೇಲೆ ನನಗೂ ನಿಂಗೂ ಸಂಬಂಧ ಇಲ್ಲ ಅಂತ ಹೇಳಿದ್ನಂತೆ. ನಾನೇ ಅವರಿಬ್ಬರು ಲವ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೆ. ಪಾಪ ಅವಳು ಎಷ್ಟು ಅಳ್ತಾ ಇದ್ಲು ಗೊತ್ತಾ? ನನ್ನ ಕ್ಲೋಸ್ ಫ್ರೆಂಡ್. ಅದಕ್ಕೆ ಅವಳು ಅಳೋದನ್ನ ನೋಡಿ ನನಗೆ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ನಿವೇದಿತಾ, ನೋಡು, ಈ ಸಮಯದಲ್ಲಿ ನೀನು ಅಳಬಾರ್ದು. ನಿನ್ನ ಫ್ರೆಂಡಿಗೆ ಧೈರ್ಯ ಹೇಳಬೇಕು. ನಿಜಕ್ಕೂ ನಿನ್ನ ಫ್ರೆಂಡಿಗೆ ಮೋಸ ಆಗಿಲ್ಲಮ್ಮ. ಅಂದರೆ ನೀವೇನು ಹೇಳ್ತಿದ್ದೀರಾ ಅದಕ್ಕೆ? ನೋಡು, ಅವನು ನಿನ್ನ ಫ್ರೆಂಡ್ನ ಮದುವೆ ಮಾಡಿಕೊಂಡು ಆಮೇಲೆ ಕೈ ಬಿಟ್ಬಿಟ್ಟಿದ್ರೆ ಅವಳ ಜೀವನ ಹೆಂಗಾಗ್ತಿತ್ತು ಯೋಚನೆ ಮಾಡು. ಆದರೆ ಅವನು ಹಾಗೆ ಮಾಡಿಲ್ಲ. ಸದ್ಯ ನಿನ್ನ ಫ್ರೆಂಡು ಬಚಾವಾದ್ಲು ಅಂತಾನೆ ಹೇಳಬೇಕು. ಈಗಲೂ ನಿನ್ನ ಫ್ರೆಂಡು ಇನ್ನೊಬ್ಬನ ಮದುವೆ ಆಗೋಕ್ಕೆ ಚಾನ್ಸ್ ಇದೆ. ಆದರೆ ಅಕಸ್ಮಾತ್ ಇವಳು ಮದುವೆ ಆಗಿ ಮಗು ಕೊಟ್ಟು ಆಮೇಲೆ ಏನಾದರೂ ಅವ್ನು ಕೈ ಬಿಟ್ಬಿಟ್ಟಿದ್ರೆ ಎಷ್ಟು ಕಷ್ಟ ಆಗ್ತಿತ್ತು ಅಲ್ವಾ? ನೀನು ಯೋಚನೆ ಮಾಡು. ನೀನು ಹೀಗೆ ಅಳ್ತಾ ಕೂತ್ಕೊಳ್ಳೋ ಬದಲು ನಿನ್ನ ಫ್ರೆಂಡಿಗೆ ಹೋಗಿ ಧೈರ್ಯ ಹೇಳು. ನೋಡು, ಇನ್ನೂ ನಿಮ್ಮದು ಓದೋ ವಯಸ್ಸು. ಓದೋ ವಯಸ್ಸಲ್ಲಿ ಇದೆಲ್ಲ ಬೇಕಾ? ಚೆನ್ನಾಗಿ ಓದಿ ಅವಳೊಂದು ಜಾಬ್ ತಗೊಳ್ಳಿ. ಆಗ ಅವನಿಗೆ ಅನಿಸುತ್ತೆ, ನಾನು ಎಂಥ ಹುಡುಗಿನ ಮಿಸ್ ಮಾಡಿಕೊಂಡೆ ಅಂತ. ಅದನ್ನು ಬಿಟ್ಬಿಟ್ಟು ಈ ರೀತಿ ಅಳ್ತಾ ಕೂತ್ಕೊಂಡ್ರೆ ಏನು ಪ್ರಯೋಜನ? ಹೌದು, ಅದಕ್ಕೆ ನೀವು ಹೇಳ್ತಿರೋದು ನಿಜ. ನಾನು ಈಗಲೇ ಹೋಗಿ ನನ್ನ ಫ್ರೆಂಡಿಗೆ ಧೈರ್ಯ ಹೇಳ್ತೀನಿ. ಮೊದಲ ಕೆಲಸ ಮಾಡು. ನಿವೇದಿತಾ, ನಾನು ಯಾಕೆ ಇಲ್ಲಿಗೆ ಬರೋಕ್ಕೆ ಹೇಳಿದೆ? ಯಾಕೆ ಗೊತ್ತಾ? ನೀನು ಎಷ್ಟು ಅತ್ಯೋ ಅದರ 10ರಷ್ಟು ನಾನು ಹತ್ಕೊಂಡು ಮನೆಗೆ ಹೋದೆ. ನಮ್ಮ ಅತ್ತಿಗೆ ನಿವೇದಿತಾ ಯಾಕೆ ಅಳ್ತಿದ್ಯಾ ಅಂತ ಕೇಳಿದ್ರು. ನಾನು ಎಲ್ಲ ವಿಷಯನೂ ಅವ್ರಿಗೆ ಹೇಳಿದೆ. ಅವ್ರು ಏನು ಹೇಳಿದ್ರು ಗೊತ್ತಾ? ಅವನು ನಿನ್ನ ಫ್ರೆಂಡ್ನ ಮದುವೆ ಆದಮೇಲೆ ಕೈ ಬಿಟ್ಬಿಟ್ಟಿದ್ದಿದ್ರೆ ಅವಳ ಲೈಫ್ ಎಷ್ಟು ಕಷ್ಟ ಆಗ್ತಿತ್ತು. ಆದರೆ ಅವ್ನು ಹಾಗೆ ಮಾಡಿಲ್ಲ. ನಿನ್ನ ಫ್ರೆಂಡ್ಗೆ ಈಗಲೂ ಮದುವೆ ಮಾಡ್ಕೊಳ್ಳೋಕ್ಕೆ ಚಾನ್ಸ್ ಇದೆ. ಓದೋ ವಯಸ್ಸಲ್ಲಿ ಈ ಲವ್ವೆಲ್ಲ ಯಾಕೆ ಬೇಕು? ಮೊದಲು ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಳಿ. ನಿನ್ನ ಫ್ರೆಂಡಿಗೆ ಹೇಳು, ಏನೂ ಯೋಚನೆ ಮಾಡದೆ ಚೆನ್ನಾಗಿ ಓದಿ ಒಂದು ಜಾಬ್ ತೊಗೊಂಡು ಒಳ್ಳೆ ಲೈಫ್ ಲೀಡ್ ಮಾಡೋಕ್ಕೆ ಹೇಳು. ಆಗ ಅವನೇ ಅಯ್ಯೋ ಇಂಥ ಹುಡುಗಿ ನನಗೆ ಸಿಗ್ಲಿಲ್ವಲ್ಲ ಅಂತ ಕೊರಗ್ತಾನೆ. ಅದನ್ನು ಬಿಟ್ಟು ಅಳ್ತಾ ಕೂತ್ಕೊಂಡ್ರೆ ಏನು ಪ್ರಯೋಜನ ಅಂತ ಹೇಳಿದ್ರು. ನಿಜವಾಗ್ಲೂ ನನಗದು ಸರಿ ಅನ್ನಿಸ್ತು ಕಣೆ. ನೋಡು, ಇನ್ನು ಯಾವತ್ತೂ ನೀನು ಅವನ್ನ ಕನಸಲ್ಲೂ ನೆನೆಸ್ಕೋಬೇಡ. ಹೌದು ನಿವೇದಿತಾ, ನಿಮ್ಮ ಅತ್ತಿಗೆ ಸರಿಯಾಗಿ ಹೇಳಿದ್ದಾರೆ. ನನ್ನ ಕಡೆಯಿಂದ ಅವರಿಗೊಂದು ಥ್ಯಾಂಕ್ಸ್ ಹೇಳಿಬಿಡು. ಖಂಡಿತ ಹೇಳ್ತೀನಿ.
ನಿಜವಾಗ್ಲೂ ನಮ್ಮ ಮನೆಗೆ ನಮ್ಮ ಅತ್ತಿಗೆ ಬಂದಮೇಲೆ ನಮಗೆಲ್ಲ ಒಳ್ಳೇದೇ ಆಗಿದೆ ಕಣೆ. ನನಗಂತೂ ಅವ್ರು ಕಂಡ್ರೆ ತುಂಬಾ ಇಷ್ಟ. ಮನೆಯವ್ರು ಎಲ್ಲರೂ ಎಷ್ಟು ಕೇರ್ ಮಾಡ್ತಾರೆ ಗೊತ್ತಾ? ನಮ್ಮ ಅಣ್ಣನಂತೂ ತುಂಬಾ ಕೇರ್ ಮಾಡ್ತಾರೆ. ನಿಜ ಹೇಳಬೇಕಂದ್ರೆ ನಮ್ಮ ಅಣ್ಣ ಅಂಥ ಹುಡುಗಿನ ಪಡೆಯೋಕ್ಕೆ ಪುಣ್ಯ ಮಾಡಿದ್ದ. ನಿಜ ಕಣೆ, ನಾನು ಫಸ್ಟು ನಿನಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಗೊತ್ತಾ, ನನ್ನ ಕಷ್ಟದಲ್ಲಿ ಸುಖದಲ್ಲಿ ಯಾವಾಗಲೂ ನೀನು ನನ್ನ ಜೊತೆ ಇದೆಯಾ. ಇನ್ನು ಮುಂದೇನೂ ನಾನು ನಿನ್ನ ಜೊತೆ ಇರ್ತೀನಿ, ಡೋಂಟ್ ವರಿ. ಸರಿ ನಿವೇದಿತಾ, ನಾನು ನಿನ್ನ ಬರ್ತೀನಿ. ಓಕೆ ಕಣೆ, ಬಾಯ್. ಏನೇ ಇದ್ರೂ ನನಗೆ ಫೋನ್ ಮಾಡು ಅಥವಾ ಮನೆಗೆ ಬಾ. ನಮ್ಮ ಮನೇಲಿ ಯಾರು ಏನೂ ಅನ್ನಲ್ಲ. ಸರಿ. ಅತ್ತಿಗೆ, ನೀವು ಹೇಳಿದ ಎಲ್ಲ ವಿಷಯನೂ ನಾನು ನನ್ನ ಫ್ರೆಂಡಿಗೆ ಹೇಳಿದೆ. ಅದಕ್ಕೆ ಅವಳು ನಿಮ್ಮ ಅತ್ತಿಗೆಗೆ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ್ಬಿಡು ಅಂತ ಹೇಳಿದ್ಲು. ನಿಜವಾಗ್ಲೂ ನೀವು ಹೇಳಿದ ಮಾತಿಂದ ಅವಳಿಗೆ ಎಷ್ಟು ಧೈರ್ಯ ಬಂದಿದೆ ಗೊತ್ತಾ? ಥ್ಯಾಂಕ್ ಯು ಅದಕ್ಕೆ. ಇರಲಿ ಬಿಡು, ಒಟ್ಟಿನಲ್ಲಿ ಅವಳು ಎಲ್ಲ ವಿಷಯನೂ ಅರ್ಥ ಮಾಡ್ಕೊಳ್ಳಲ್ಲ, ಅಷ್ಟೇ ಸಾಕು. ನಿವೇದಿತಾ, ನಾನು ನಿಮ್ಮ ಅತ್ತಿಗೆ ಆಗಿ ನಿನಗೊಂದು ಮಾತು ಹೇಳ್ತೀನಿ. ಏನು ಗೊತ್ತಾ, ನೀನು ಈ ಸಮಯದಲ್ಲಿ ನಿನ್ನ ಫ್ರೆಂಡ್ ಜೊತೆ ಇದ್ದು ಧೈರ್ಯ ಹೇಳಬೇಕು. ನೀನು ಆಗಾಗ ಅವಳಿಗೆ ಫೋನ್ ಮಾಡಿ ಮಾತಾಡಿಸ್ತಿರೋ. ಮತ್ತೆ ಈ ಲವ್ವು ಇದೆಲ್ಲ ಬೇಡಮ್ಮ. ಸುಮ್ಮನೆ ಒಬ್ಬೊಬ್ಬರು ಒಂದೊಂದು ಥರ, ಯಾರನ್ನೂ ನಂಬೋಕ್ಕಾಗಲ್ಲ ಈ ಕಾಲದಲ್ಲಿ, ಗೊತ್ತಾಯ್ತಾ? ಸರಿ ಅದಕ್ಕೆ. ಅದಕ್ಕೆ ನಾನೊಂದು ಮಾತು ಕೇಳಲ್ಲ ನಿಮ್ಮನ್ನ? ಅದೇನು ಕೇಳು ನಿವೇದಿತಾ. ನನ್ನ ಫ್ರೆಂಡು ಲವ್ ಮಾಡ್ತಾಯಿದ್ಲು, ಅಣ್ಣಂದು ಅರೇಂಜ್ ಮ್ಯಾರೇಜ್ ಆಯಿತು. ಇವರಿಬ್ಬರಲ್ಲಿ ಯಾರ ಜೀವನ ಚೆನ್ನಾಗಿರುತ್ತೋ ಆ ಮ್ಯಾರೇಜ್ ನಾನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ನನ್ನ ಫ್ರೆಂಡ್ ಜೀವನ ಹಾಳಾಗೋಯ್ತು. ಈಗ ನನಗೆ ಅನ್ನಿಸ್ತಿದೆ ಅರೇಂಜ್ ಮ್ಯಾರೇಜೇ ಬೆಟರ್ ಅಂತ, ಅಲ್ವಾ ಅದಕ್ಕೆ? ನಿವೇದಿತಾ ಕೇಳಿದ ಪ್ರಶ್ನೆಗೆ ಏನು ಉತ್ತರ ಕೊಡಬೇಕು ಅಂತ ಸುಮ್ಮಂಗೆ ಗೊತ್ತಾಗ್ತಿರಲ್ಲ. ಯಾಕಂದರೆ ಅವಳ ಜೀವನ ಹೇಗಿದೆ ಅಂತ ಅವಳಿಗೆ ಮಾತ್ರ ಗೊತ್ತಿರುತ್ತೆ. ನಿವೇದಿತಾ, ಇದೆಲ್ಲ ಈಗಲಿಂದಾನೇ ಯಾಕೆ ನಿನಗೆ ಯೋಚನೆ? ಚೆನ್ನಾಗಿ ಓದು, ಆಮೇಲೆ ಮಿಕ್ಕಿದ್ದೆಲ್ಲ, ಸರಿನಾ? ಸರಿ ಅದಕ್ಕೆ. ಅರೇಂಜ್ ಮ್ಯಾರೇಜೋ ಲವ್ ಮ್ಯಾರೇಜೋ ಅಂಡರ್ಸ್ಟ್ಯಾಂಡಿಂಗ್ ಮುಂದೆ ಇದು ಯಾವುದೂ ಲೆಕ್ಕಕ್ಕೆ ಬರಲ್ಲ ನಿವೇದಿತಾ.